ಲಗ್ನವನ್ನು ತನುಭಾವ ಅಂತ ಹೇಳ್ತೀವಿ, ದ್ವಿತೀಯ ಎರಡನೇ ಭಾವನ ವಾಕ್ಸ್ಥಾನ ಅಂತ ಹೇಳ್ತೀವಿ. ಯಾಕಂದರೆ ಈ ರೀತಿ ನೋಡ್ಕೊಳ್ಬೇಕಾಗುತ್ತೆ. ನೋಡಿ, ಏನಾದರೂ ದ್ವಿತೀಯ ಭಾವದಲ್ಲಿ ವಾಕ್ಸ್ಥಾನ ಅಂತ ಹೇಳ್ತೀವಿ, ಅದರಲ್ಲಿ ಏನಾದರೂ ಕೇತು ಬಂದ್ಬಿಟ್ಟ ಅಂತಂದರೆ ಏನಾಗುತ್ತೆ, ಕೆಲವೊಬ್ರು ನೋಡಿ ಮಕ್ಕಳು ಹುಟ್ಟಿದ ತಕ್ಷಣ ಮಾತು ಬರೋದಿಲ್ಲ ತುಂಬ ಬೇಗನೆ, ಒಂದು ತೊದಲು ಮಾತಾಡುವಂಥದ್ದು, ತುಂಬ ಬೇಗನೆ ಮಾತೇ ಬರೋದಿಲ್ಲ, ಅಥವಾ ಈ ಮಾತಿನ ವಿಚಾರದಲ್ಲಿ ತೊಂದರೆಗಳಾಗುವಂಥದ್ದೆಲ್ಲ ಈ ಕೇತು ಬಂದುಬಿಟ್ರೆ ಆಗುವಂಥದ್ದಾಗುತ್ತೆ. ಇನ್ನು ಅಥವಾ ಯಾವುದಾದ್ರೂ ಒಳ್ಳೆ ಗ್ರಹ ನೋಡಿ ದ್ವಿತೀಯದಲ್ಲಿ ಏನಾದರೂ ಬೃಹಸ್ಪತಿ ಗುರು ಏನಾದರೂ ಉಚ್ಚನಾಗಿದ್ದಂದರೆ ತುಂಬ ಮಾತುಗಾರರಾಗ್ಬಿಡ್ತಾರೆ ಇವರು. ತುಂಬ ಚೆನ್ನಾಗಿ ಒಂದು ಮಾತಿನಲ್ಲೇ ಹೇಳ್ತಾರಲ್ಲ, ಮಾತಲ್ಲೇ ಮರಳು ಮಾಡಿಬಿಡ್ತಾನಪ್ಪ ಅನ್ನುವಂಥದ್ದು, ಅಥವಾ ಒಳ್ಳೆಯ ಒಂದು ಭಾಷಣಗಳು ಮಾಡುವಂಥದ್ದು, ಇದೆಲ್ಲ ಕೂಡ ಇರುತ್ತೆ ಅಂತ ಹೇಳ್ತೀವಿ. ಇನ್ನು ನಾವು ಅದರಲ್ಲೇ ನೋಡ್ಕೊಳ್ತಾ ಬಂದಾಗ ಈ ಕೇಂದ್ರ ಸ್ಥಾನಗಳಲ್ಲಿ ಸಪ್ತಮದಲ್ಲಿ ಏನಾದರೂ ಶುಭ ಗ್ರಹಗಳಿತ್ತು ಅಂದರೆ ತುಂಬ ಬೇಗನೆ ಇವರಿಗೆ ವಿವಾಹ ಆಗುವಂಥದ್ದಾಗುತ್ತೆ. ಅಥವಾ ಏನಾದರೂ ಸಪ್ತಮದಲ್ಲಿ ನೀಚ ಸ್ಥಾನಗಳು, ಸಪ್ತಮದಲ್ಲಿ ಯಾವುದಾದ್ರೂ ರಾಹುನೋ ಅಥವಾ ಕೇತು ಗ್ರಹನೋ ಇತ್ತು ಅಂತಂದರೆ ನೋಡಿ, ಕೇತು ಏನಾದರೂ ಸಪ್ತಮದಲ್ಲಿ ಬಂದರೆ ವೈರಾಗ್ಯನ ಸೂಚಿಸುತ್ತೆ ಅಂತ ಹೇಳುತ್ತೆ. ಯಾಕಂದರೆ ಇವರಿಗೆ ಈ ಮದುವೆ ಆಗ್ಬೋದು, ಸಂಸಾರ ಅನ್ನುವಂಥದ್ದು ಇದೆಲ್ಲ ಇಂಟ್ರೆಸ್ಟ್ ಇರೋದಿಲ್ಲ, ಇಂಟ್ರೆಸ್ಟ್ ಹೊರಟು ಹೋಗುವಂಥದ್ದೆಲ್ಲ ಆಗ್ಬಿಡುತ್ತೆ ಸಪ್ತಮದಲ್ಲಿ ಏನಾದರೂ ಈ ಕೇತು ಗ್ರಹ ಬಂದುಬಿಟ್ರೆ. ಯಾಕಂದರೆ ಕೇತು ಎಲ್ಲದನ್ನೂ ಕೂಡ ಕಟ್ ಮಾಡ್ತಾನೆ. ಈಗ ನಿಮ್ಗೆ ಯಾವುದು ಸಪ್ತಮ ಭಾವ ಅಂದರೆ ಏನಂತ ಕಳತ್ರಕಾರಕ, ಮದುವೆ ವಿಚಾರ ಅಥವಾ ಸಂತಾನ ವಿಚಾರದಲ್ಲಿ ತೊಂದರೆ ಆಗುವಂಥದ್ದು, ಇದೆಲ್ಲವನ್ನು ಕೂಡ ನಾವು ಜಾತಕದಲ್ಲೇ ನಿರ್ಣಯ ಮಾಡ್ತಾ ಇರ್ತೀವಿ.